ಎಲ್ರಿಗೂ ಹೊಸ ವರ್ಷದ ನಲ್ವರೈಕೆಗಳು. ನಮ್ಮ ಸಿನಿಮಾ ರಾಮರಸ ಕಳೆದ ವರ್ಷ ಸತತವಾಗಿ ಶೂಟಿಂಗ್ ಎಲ್ಲ ಮುಗಿಸಿ ಜಸ್ಟ್ ಒಂದು ಹಾಡು ಬ್ಯಾಲೆನ್ಸ್ ಇದೆ. ಒಂದು ಹಾಡು ಬಿಟ್ರೆ ನಮ್ದು ಸಿನಿಮಾ ಕಂಪ್ಲೀಟ್ ಆಗಿದೆ, ಅಂದ್ರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅದರ ಪೋಸ್ಟ್ ಪ್ರೊಡಕ್ಷನ್ ಏನಿದೆ ಅದರ ಕೆಲಸಗಳು ಇದಾಗಿದೆ. ಈಗ ಒಂದ್ ಹಂತದ ಎಡಿಟಿಂಗ್ ಮುಗಿಸಿ ಡಬ್ಬಿಂಗ್ ಮಾಡ್ತಾ ಇದ್ವಿ. ಡಬ್ಬಿಂಗ್ ಆದ್ಮೇಲೆ ಫೈನಲ್ ಟ್ರಿಮ್. ಆಮೇಲೆ ನಮ್ದು ತುಂಬಾ CG ವರ್ಕ್ ಇದೆ, ಗ್ರಾಫಿಕ್ಸ್ ತುಂಬಾ ಇರೋದ್ರಿಂದ ಅದು ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳಿದೆ. ಬಟ್ ಈಗ ಹೊಸ ವರ್ಷಕ್ಕೆ ನಮ್ಮ ಕಡೆಯಿಂದ ಕನ್ನಡ ಜನತೆಯನ್ನ ಮತ್ತು ನಾವೆಲ್ಲ ವಿಡಿಯೋ ಬಂದವರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಮತ್ತು ನಿಮ್ಮ ಹಾರೈಕೆಯನ್ನು ಬೇಡ್ತಾ ಈ ವರ್ಷ ನಮ್ಮ ಸಿನಿಮಾ ತೆರೆ ಕಾಣ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಹಾರೈಕೆ ಇರಲಿ ಅನ್ನೋದಕ್ಕೆ ಒಂದು ಪೂರ್ವಭಾವಿಯಾಗಿ ನಾವು ಒಂದು ಸಣ್ಣ ಸಭೆಯನ್ನ ಕರೆದ್ವಿ. ನೀವೆಲ್ಲ ಬಂದ್ರಿ, ತುಂಬಾ ಥ್ಯಾಂಕ್ಸ್. ನಮ್ಮ ಸಿನಿಮಾ ಒಂದು ಬೇರೆದೇ ಆದ ಒಂದು ಹಂತವನ್ನ ತಲುಪಿದೆ. ಅಂದ್ರೆ ನಾವು ಶುರು ಮಾಡ್ಬೇಕಾದ್ರೆ ಏನೊಂದು ಸಣ್ಣ ಸಿನಿಮಾ ಅಂತ ಅಂದ್ಕೊಂಡಿದ್ವಿ, ಅದು ಇವತ್ತು ಒಂದು ದೊಡ್ಡ ಮಟ್ಟದ ತುಂಬಾ ಕಾನ್ಸೆಪ್ಟ್ ಓರಿಯೆಂಟೆಡ್ ಅಂಡ್ ಬಜೆಟ್ ಓರಿಯೆಂಟೆಡ್ ಸಿನಿಮಾ ಆಗಿ ಮೂಡಿ ಬಂದಿದೆ. ನಮ್ಮೆಲ್ರಿಗೂ ತುಂಬಾ ಹೆಮ್ಮೆ ಭಯ ಎರಡೂ ಇದೆ ಹೇಗಾಗತ್ತೆ ಅನ್ನೋ ರೀತಿಯಲ್ಲಿ. ಈಗಾಗಲೇ ನೀವು ಸರ್ ಅವರ ಒಂದು ಝಲಕ್ ನೋಡಿದ್ವಿ, ಅವರ ಅಭಿನಯದ ಒಂದು ಝಲಕ್ನ, ಸುದೀರ್ಘವಾದ ಒಂದು ಡೈಲಾಗ್ ನ ಸಿಂಗಲ್ ಶಾಟ್ ಅಲ್ಲಿ ಅವರು ತೆಗೆದುಕೊಂಡಿರೋದೆಲ್ಲ. ಸೊ ಅಲ್ಲಿಗೆ ಕಾರ್ತಿಕ್ ಅವರ ಬಗ್ಗೆ ಹಿಂದೆ ಒಂದು ಆಟದ ಬಿಗ್ ಬಾಸಿನ ಹಿನ್ನೆಲೆಯಲ್ಲಿ ನೀವು ನೋಡಿದ್ರಿ. ಡೊಳ್ಳಿನ ಇದರಲ್ಲೂ ತುಂಬಾ ಆರ್ಟಿಸ್ಟಿಕ್ ಆಗ ಒಂದು ಅಭಿನಯವನ್ನು ನೋಡಿದ್ರಿ. ಇದರಲ್ಲಿ ಒಬ್ಬ ಕಮರ್ಷಿಯಲ್ ಹೀರೋಯಿನ ಒಂದು ಗತ್ತು ಗೈರತ್ತಿನಲ್ಲಿ ಅವರು ಮೂಡ್ ಬರ್ತಾ ಇದ್ರು. ಅದ್ರ ಒಂದು ಸಣ್ಣ ಝಲಕ್ ಮೊದಲು ಮೀಡಿಯಾದವ್ರ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಕರೆದ್ವಿ. ಮುಂದಿನದಾಗಿ ನಮ್ಮ ನಿರ್ಮಾಪಕರು ಏನ್ ನಿರ್ಧಾರ ತಗೊಂಡಿದ್ದಾರೆ ಅಂತ ನಿಮ್ ಜೊತೆ ಹಂಚ್ಕೊಳ್ತಾರೆ.